ಅದರ ನೇರ ದೃಶ್ಯಗಳನ್ನ ನೀವು ನೋಡಬಹುದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿ ಬಜೆಟ್ ಮಂಡಿಸೋದಕ್ಕೆ ಅಂಗೀಕಾರವನ್ನ ಪಡ್ಕೊಂಡಿದ್ದಾರೆ ಹಣಕಾಸು ಸಚಿವರು. ಎಸ್ ಸರ್, ನಾವು ಸಾಕಷ್ಟು ನಿರೀಕ್ಷೆಗಳ ಬಗ್ಗೆ ಮಾತಾಡ್ತಿದ್ವಿ. ಆಮೇಲೆ ಸಾಕಷ್ಟು ಏರಿಳಿತಗಳು, ಬದಲಾವಣೆಗಳನ್ನ ನಿರೀಕ್ಷಿಸ್ತೀವಿ ಅಂತ ಅಂದ್ಕೊಳ್ತಾ ಇದ್ದೀವಿ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಎಸ್ ಸರ್. ಸುಬ್ರಹ್ಮಣ್ಯ ಸರ್ ಹೇಳಿ ಸರ್. ಹಲವು ರೀತಿಯ ಚೇಂಜಸ್ಗಳನ್ನು ನಾವು ಮೋದಿ ಗವರ್ಮೆಂಟ್ ಬಂದ ಮೇಲೆ ನೋಡಿದ್ದೀವಿ. ಹೌದು, ಡಿಮಾನಿಟೈಸೇಷನ್ ಆಯಿತು, ಬಟ್ ಸ್ಟಿಲ್ ವಿ ಆರ್ ಗೆಟಿಂಗ್ ರಿಕವರಿಂಗ್ ಲಾಟ್ಸ್ ಆಫ್ ಕ್ರೋಡ್ಸ್ ಆಫ್ ಮನಿ. ನೀವೇ ನೋಡಿದ್ರಿ ಮೊನ್ನೆ 400 ಕೋಟಿ ಅಲ್ಲೋ ಟ್ರಕ್ ಅಲ್ಲಿ ಸಿಕ್ಕುತ್ತಂತೆ. ಹೆಂಗೆ ಸಿಕ್ತು ಅಂತ ನಮಗೆ ಗೊತ್ತಿಲ್ಲ. ಸ್ಟಿಲ್ ಆಫ್ಟರ್ ಡಿಮಾನಿಟೈಸೇಷನ್ ಆಲ್ಸೋ ವಿ ಆರ್ ಏಬಲ್ ಟು ಜನರೇಟ್ ಸಚ್ ಕೈಂಡ್ ಆಫ್ ಕ್ಯಾಶ್ ಇನ್ ಇಕನಾಮಿ ಅಂತ. ಸಿಂಪ್ಲಿಫೈಯಿಂಗ್ ದ ಟ್ಯಾಕ್ಸೇಷನ್ಸ್. ಈಗ ಧನಂಜಯ್ ಸರ್ ಹೇಳಿದ್ರು, ಎಲ್ಲಿ ಸಿಂಪ್ಲಿಫೈ ಆಗುತ್ತೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಸ್ಲ್ಯಾಬ್ಸ್ ಹೆಂಗಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಇವರೇ GST ಎಕ್ಸ್ಪರ್ಟ್. GST ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿದೆ ವಾಟ್ ಆಲ್ ಇಟ್ ಈಸ್ ಡನ್. ಇಟ್ ಈಸ್ ಡನ್. ಈ ಸಲದಲ್ಲಿ ಅಷ್ಟು ಎಕ್ಸ್ಪೆಕ್ಟೇಷನ್ ನನ್ಗನ್ಸುತ್ತೆ GST ಅವರು ಇಟ್ಕೊಳ್ಳಿಕ್ಕಿಲ್ಲ ಅಂತ. ಮೇ ಬಿ ಫೈಲಿಂಗ್ ಅಲ್ಲಿ ಅಥವಾ ಈಗ ಈ ಗವರ್ನೆನ್ಸ್ ಅಂತ ಬಂದ್ಮೇಲೆ ಈ ಸಿಂಪ್ಲಿಫೈಯಿಂಗ್ ದ ಸಿಸ್ಟಮ್ಸ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಈ ಸಲದ ಸಿಸ್ಟಮ್ ಅಲ್ಲಿ ಬಂದಾಗ ನಿರ್ಮಲಾ ಸೀತಾರಾಮನ್ ಅವರು ಯಾವ ರೀತಿಯ ಎಕ್ಸ್ಪೆಕ್ಟೇಷನ್ ನೀವುಗಳು ಇಟ್ಕೊಂಡಿದ್ರಿ, GST ಪಾರ್ಟಿಗೆ ಇಟ್ಕೊಂಡಿದ್ರಿ? ಸರ್, ಈಗ GST ಬಜೆಟ್ ವರೆಗೆ ಕಾಯುವಂತ ಸಿಸ್ಟಮ್ ಈಗ ಹೋಗಿದೆ. ಯಾಕೆಂದ್ರೆ ಈ ಒಂದು GST ಕೌನ್ಸಿಲ್ ಅಂತ ಬಂದ ಮೇಲೆ ಆಗಾಗ ಮೀಟಿಂಗ್ ನಡೀತಾ ಇದೆ. 56ನೇ GST ಕೌನ್ಸಿಲ್ ಮೀಟಿಂಗ್, 57ನೇ GST ಕೌನ್ಸಿಲ್ ಮೀಟಿಂಗ್, ಆಲ್ಮೋಸ್ಟ್ ಆಗಾಗ ನಡೀತಾ ಇರ್ತದೆ. ಆಗಾಗ ಚೇಂಜಸ್ ಕೂಡ ಮಾಡಿದ್ರು. ಈಗ ರೇಟ್ ರೇಷನಲೈಸೇಷನ್ ಮಾಡಿದ್ರು, 4 ಇರೋದನ್ನು 2% ತಂದ್ರು. ಅದಕ್ಕೇನು ಬಜೆಟ್ ವರೆಗೆ ಏನು ಕಾದಿಲ್ಲ. ಮೊದಲು ಬಜೆಟ್ ಬಂದ ತಕ್ಷಣ ನಾವು ಪೇಪರ್ ತಗೊಂಡು ಓಡ್ತಾ ಇದ್ವಿ ಏನು ಚೇಂಜ್ ಆಗಿದೆ ಅಂತ. ಈಗ ಆಗಾಗ ಗೊತ್ತಾಗ್ತಾ ಇದೆ. ಸೊ GST ವೈಸ್ ದರ್ ಇಸ್ ನೋ ಮಚ್ ಇಂಪ್ಯಾಕ್ಟ್ ಇನ್ ದಿಸ್ ಬಜೆಟ್. ಮೇ ಬಿ ಸಮ್ ಪಾಲಿಸಿ ವೈಸ್ ಚೇಂಜಸ್ ಬರ್ಬೋದೇನೋ. ನೆಕ್ಸ್ಟ್ ಈ ಅಸೆಸ್ಮೆಂಟ್, ಈಗ ಟ್ರಿಬ್ಯುನಲ್ ಅಂತ ಮಾಡಿದ್ದಾರೆ GSTಗೆ. ಟ್ರಿಬ್ಯುನಲ್ ಸ್ವಲ್ಪ ಲೀನಿಯಂಟ್ ವ್ಯೂ ಕೊಡಿ ಅಂತ ಹೇಳಿ ಹೇಳಿದೆ ಸರ್ಕಾರ. ಏನೋ ನೆಕ್ಸ್ಟ್ ಲೆವೆಲ್ ಆಫ್ ದಟ್ ಈಸ್ ಕಾಲ್ಡ್ ಫಸ್ಟ್ ಸೆಕೆಂಡ್ ಅಪಿಲೇಟ್ ಅಥಾರಿಟಿ ಇಸ್ ಅ ಟ್ರಿಬ್ಯುನಲ್. ಅದು ಸ್ವಲ್ಪ ಲೀನಿಯಂಟ್ ವ್ಯೂ ಕೊಡಿ ಅಂತ ಹೇಳಿ ಹೇಳಿದೆ. ಹಾಗಾಗಿ ಸ್ವಲ್ಪ ಟ್ರೇಡರ್ಸಿಗೆ ಬೆನಿಫಿಟ್ ಆಗ್ಬೋದು. ಟ್ರೇಡರ್ಸಿಗೆ ಬೆನಿಫಿಟ್ ಆದಾಗ ನ್ಯಾಚುರಲ್ ಆಗಿ ಕನ್ಸ್ಯೂಮರ್ಸ್ ಕೂಡ ಸಿಗುತ್ತೆ. ಆದರೆ ರೇಟ್ ರೆಗ್ಯುಲೈಸೇಷನ್ ಆದಮೇಲೆ ಕನ್ಸ್ಯೂಮರ್ಸ್ಗೆ ಪಾಸ್ ಆನ್ ಆಗೋದ್ರಲ್ಲಿ ಮಧ್ಯದಲ್ಲಿ ಬಿಸ್ನೆಸ್ನವರು ಸ್ವಲ್ಪ ತಕರಾರು ಮಾಡ್ತಾ ಇದ್ದಾರೆ. ಟ್ರೇಡ್ ಬಾಡಿ ಅವರು ಸ್ವಲ್ಪ ಡಿಸ್ಅಗ್ರಿ ಆಗ್ಬೋದು. ಬಟ್ ಏನಾಗುತ್ತೆ, ಆ ರೇಟ್ ರೆಗ್ಯುಲೈಸೇಷನ್ ಆದ ಕೂಡಲೇ ಬೇಸಿಕ್ ಪ್ರೈಸ್ ಜಾಸ್ತಿ ಮಾಡಿದ್ರೆ ಮತ್ತೆ ಅಲ್ಲಿ ಮೈನಸ್ ಮಾಡಿದ್ದು ಇಲ್ಲಿ ಪ್ಲಸ್ ಆಯ್ತಲ್ಲ, ನಿಮಗೆ ಬೆನಿಫಿಟ್ ಎಲ್ಲಿ ಬಂತು? ಯಾವುದೋ 1-2 ಸೆಗ್ಮೆಂಟಲ್ಲಿ ಕೇಳಿದ್ದೀನಿ, ದೊಡ್ಡ ಟಿವಿ ಮತ್ತೆ ಕಾರು, ಈ ಸೆಗ್ಮೆಂಟಲ್ಲಿ ಕಡಿಮೆ ಆಗಿದೆ. 28ರಿಂದ 18 ಬಂದಿರೋದ್ರಿಂದ ಒಂದು ಇದಾಗುತ್ತೆ. ಬಟ್ ಗೌರ್ಮೆಂಟಿಗೆ ಲಾಸು ಕೂಡ ಆಗ್ತಾ ಇದೆ ಅಂತ ಹೇಳ್ತಾರೆ, ಅಂದರೆ ಕಲೆಕ್ಷನ್ನಲ್ಲಿ. ಸೊ ಮೇಜರ್ಲಿ ಈ ಏನು ಲೀಕೇಜಸ್ ಇದೆಯಲ್ಲ ಅದನ್ನು ನಾವು ಫಸ್ಟ್ ಮಾಡಬೇಕು. ಮತ್ತು ಅವ್ರು ಹೇಳಿದಾಗೆ ಜಾಸ್ತಿ ಎಕ್ಸ್ಪಾನ್ಸ್ ಮಾಡಬೇಕು. ಈಗ ಒಂದು ಬೆಳಿಗ್ಗೆ ಬರುವ ಸುಮ್ಮನೆ ಯೋಚನೆ ಮಾಡಿದೆ, ಯಾವುದೋ ವಿಡಿಯೋಗಳೆಲ್ಲ ನೋಡುವಾಗ ಈ ಏನು ಇನ್ಫ್ಲೂಯೆನ್ಸರ್ಸ್ ಇದಾರಲ್ಲ ಇವ್ರನ್ನೂ ಕೂಡ ಟ್ಯಾಕ್ಸ್ ಬ್ರಾಕೆಟಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗೇ ತರಬೇಕು ಅಂತ ಅನ್ಸ್ತದೆ. ಈಗ ಪ್ರತಿಯೊಬ್ಬರು ಕೂಡ ಇವತ್ತು ಇನ್ಫ್ಲೂಯೆನ್ಸರ್ಸ್ ಆಗಿದ್ದಾರೆ ಅಲ್ವಾ? ಯಾರನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಅದು ಕೂಡ ಇದೆ. ವೆದರ್ ಗವರ್ಮೆಂಟ್ ಈಸ್ ಇನ್ಫ್ಲೂಯೆನ್ಸಿಂಗ್ ಇನ್ಫ್ಲೂಯೆನ್ಸರ್ ಆರ್ ಇನ್ಫ್ಲೂಯೆನ್ಸರ್ ಈಸ್ ಇನ್ಫ್ಲೂಯೆನ್ಸಿಂಗ್ ಗವರ್ಮೆಂಟ್, ವಿ ಆರ್ ಕನ್ಫ್ಯೂಸ್ಡ್. ಈಗ ಥಾಟ್ ಐ ವಿಲ್ ಜಸ್ಟ್ ಟೇಕ್ ಒನ್ ರಿಯಾಕ್ಷನ್, ಪೊಲಿಟಿಕಲ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಬಜೆಟ್ ಅಂತ ಬಂದಾಗ ವಿ ಥಿಂಕ್ ಪಾಲಿಟಿಕ್ಸ್ ಆಲ್ಸೋ ಇನ್ ಬಜೆಟ್. ಇಟ್ಸ್ ಎ ಸ್ಯಾಡ್ ಬಟ್ ದರ್ ಇಸ್ ನೋ ಅದರ್ ಆಪ್ಷನ್. ಈಗ ಮೋದಿ ಗವರ್ಮೆಂಟ್ ಕಡೆಯಿಂದ ರೆಪ್ರೆಸೆಂಟ್ ಮಾಡ್ತೀರಿ, ಬಿಜೆಪಿ ಕಡೆಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಕಾಶ್ ರಾವ್. ಜಸ್ಟ್ ಥಿಂಕ್, ನಾವು ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ದಿಸ್ ಮೇ ಬಿ ಎಲೆಕ್ಷನ್ ಬಜೆಟ್ ಅಂತ ಹೇಳ್ತೀವಿ, ಹತ್ರ ಬರ್ತಾ ಇದೆ. ಈಗ 5 ರಾಜ್ಯಗಳ ಪಂಚ